ಕಡೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಗಿದೆ. 34 ಕಾಂಗ್ರೆಸ್ಸಿಗರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ. ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿ ಹಂಗೆ ಪೆಂಡಿಂಗ್ ಇತ್ತು. 34 ಕಾಂಗ್ರೆಸ್ಸಿಗರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ ಆಡಿದ್ದಾರೆ. ಎಐಸಿಸಿ ಫೈನಲ್ ಮಾಡಿದ ಪಟ್ಟಿಗೆ ಸಿಎಂ ಅಲ್ಪ ಸರ್ಜರಿ, ಸ್ವಲ್ಪ ಬದಲಾವಣೆ ತಂದವರು. ಬಿಎಂಟಿಸಿ ಅಧ್ಯಕ್ಷರಾಗಿ ನಿಕೇತ್ ರಾಜ್ಗೆ ಸಿಎಂ ಸ್ಥಾನಮಾನ ಕೊಟ್ಟಿದ್ದಾರೆ. ಮೈಸೂರು ಪೇಂಟ್ಸ್ ಅಧ್ಯಕ್ಷರಾಗಿ ಎಚ್.ಡಿ. ಗಣೇಶ್ ನೇಮಕ. ರಾಜ್ಯ ಬೀಜ ಸಂಸ್ಥೆ ಅಧ್ಯಕ್ಷರಾಗಿ ಲಾವಣ್ಯ ಬಲ್ಲಾಳ್ ನೇಮಕ ಆಗಿದ್ದಾರೆ. ರಾಜ್ಯ ಗೋದಾಮು ನಿಗಮಕ್ಕೆ ಎನ್ ಸಂಪಂಗಿ ಆಯ್ಕೆಯಾಗಿದ್ದಾರೆ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಎಂ ಮಹೇಶ್ ಆಯ್ಕೆಯಾದರೆ ರಾಜ್ಯ ಕೈಗಾರಿಕಾ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ನಂಜಯ್ಯ ಮಠ ಆಯ್ಕೆಯಾಗಿದ್ದಾರೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪಟೇಲ್ ಶಿವಣ್ಣ ನೇಮಕ. ನಗರ ನೀರು ಒಳಚರಂಡಿ ಮಂಡಳಿಗೆ ಶಿವಲೀಲಾ ವಿನಯ್ ಕುಲಕರ್ಣಿ ನೇಮಕ. ಕಡೆಗೂ ನಿಗಮ ಮಂಡಳಿ ಅಧ್ಯಕ್ಷರ ಫೈನಲ್ ಪಟ್ಟಿಗೆ ಒಂದು ಅಂಕಿತ ಹಾಕಿದ್ರು. ನಿಗಮ ಮಂಡಳಿಗಳ ನೇಮಕ ಬಾಕಿ ಇತ್ತು. 34 ಕಾಂಗ್ರೆಸ್ಸಿಗರ ಪಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಅಂಕಿತ ಹಾಕಿದ್ದಾರೆ. ಎಐಸಿಸಿ ಅವರು ಫೈನಲ್ ಮಾಡಿದ್ರು ಆ ಪಟ್ಟಿಗೆ ಒಂದು ಸ್ವಲ್ಪ ಬೈಪಾಸ್ ಸರ್ಜರಿಯನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಬಿಎಂಟಿಸಿ ಅಧ್ಯಕ್ಷರಾಗಿ ನಿಕೇತ್ ರಾಜ್ಗೆ ಸಿಎಂ ಸ್ಥಾನಮಾನ ಕೊಟ್ಟರೆ, ಉಳಿದಂತೆ ಮೈಸೂರು ಪೇಂಟ್ಸ್ ಅಧ್ಯಕ್ಷರಾಗಿ ಎಚ್.ಡಿ. ಗಣೇಶ್ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಇನ್ನು ಉಳಿದಂತೆ ರಾಜ್ಯ ಬೀಜ ಸಂಸ್ಥೆ ಅಧ್ಯಕ್ಷರಾಗಿ ಲಾವಣ್ಯ ಬಲ್ಲಾಳ್ ಅವರಿಗೆ ನೇಮಕ ಮಾಡಿಕೊಂಡ್ರೆ, ರಾಜ್ಯ ಗೋದಾಮು ನಿಗಮಕ್ಕೆ ಎನ್ ಸಂಪಂಗಿ ಅವರು ಆಯ್ಕೆಯಾಗಿದ್ದಾರೆ. ಹೀಗೆ ಮುಂದುವರಿಯುತ್ತಾ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಎಂ ಮಹೇಶ್ ರವರನ್ನು ಸೆಲೆಕ್ಟ್ ಮಾಡಿಕೊಂಡ ಸರ್ಕಾರ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮಕ್ಕೆ ನಂಜಯ್ಯ ಮಠ ಅವರಿಗೆ ಮಣೆ ಹಾಕಿದೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ರು. ಆ ಪ್ರಾಧಿಕಾರಕ್ಕೆ ಕಡೆಗೂ ಪಟೇಲ್ ಶಿವಣ್ಣ ನೇಮಕ ಆದರೂ ನಗರ ನೀರು ಒಳಚರಂಡಿ ಮಂಡಳಿಗೆ ಶಿವಲೀಲಾ ವಿನಯ್ ಕುಲಕರ್ಣಿ ನೇಮಕ ಆಗಿದ್ದಾರೆ. ಜೊತೆಗೆ ಕಡೆಗೂ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಯ್ತಲ್ಲ ಅಂತ ಹೇಳಿ ಒಂದಷ್ಟು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಒಂದಷ್ಟು ಜನರಿಗೆ ಆಘಾತವೂ ಕೂಡ ಅದರಿಂದ ಬಂದಿತ್ತು. ಸೊ ಈ ಸಂಬಂಧ ನಿಗಮ ಮಂಡಳಿಗಳ ಅಧ್ಯಕ್ಷರು ಫೈನಲ್, ಕಾಂಗ್ರೆಸ್ ಕೊತ. ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರ ಅಸಮಾಧಾನ ವಿಸ್ಫೋಟ. ನಿಗಮಗಳಿಗೆ ನೇಮಕ ವೇಳೆ ಹಿರಿಯರಿಗೆ ಮಣೆ ಹಾಕಿಲ್ಲ. ಅನುಭವಿಗಳನ್ನ ಬಿಟ್ಟರು ಎಂತಹ ದುರ್ವಿಧಿ, ಜೂನಿಯರ್ಗಳ ಕೈ ಕೆಳಗೆ ಮಾಡುವ ದುಸ್ಥಿತಿ. ವೇದಿಕೆಗಳ ಮೇಲೆ ಪಕ್ಷ ನಿಷ್ಠೆಯ ಪಾಠ ಮಾಡ್ತಾರೆ. ಪಕ್ಷದ ಸಿಪಾಯಿಗಳನ್ನ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಪಮಾನ ಮಾಡ್ತಾರೆ. ಹಿಂಸೆಯಿಸ್ಕೊಳ್ಳೋದು. ಹಿರಿಯರು ಮಾರ್ಗದರ್ಶಕರನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ. ಇದು ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ಖಂಡಿತ ಒಳ್ಳೆಯದಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಮಂಜಸವಲ್ಲ. ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತ ಆನಂದ್ ಕುಮಾರ್ ಅಸಮಾಧಾನ. ಇಂತಹ ಆಕ್ರೋಶಗಳನ್ನು ನಿರೀಕ್ಷೆ ಮಾಡಿತ್ತ ಸಿದ್ದರಾಮಯ್ಯ ಸರ್ಕಾರ. ಹೀಗಾಗಿ ಇನ್ಸ್ಟಾಲ್ಮೆಂಟ್ಗಳಲ್ಲಿ ನೇಮಕಕ್ಕೆ ಇಳಿಯುತ್ತಾ ಸರ್ಕಾರ. ಇನ್ನು ನಿಗಮಗಳಿಗೆ ಸದಸ್ಯರನ್ನ ನೇಮಕ ಮಾಡಬೇಕಾಗಿದೆ. ಇದು ಯಾವಾಗ ನಡೆಯೋದು? ನಿಗಮ ಮಂಡಳಿಗಳ ಅಧ್ಯಕ್ಷರು ಫೈನಲ್. ಕಾಂಗ್ರೆಸ್ನಲ್ಲಿ ಈಗ ಭುಗಿಲೆದ್ದ ಆಕ್ರೋಶ. ಕಾಂಗ್ರೆಸ್ನಲ್ಲಿ ನಿಗಮಗಳ ಅಧ್ಯಕ್ಷಗಿರಿಗೆ ಸಾಕಷ್ಟು ಆಕಾಂಕ್ಷಿಗಳಿದ್ರು. ಆ ಪೈಕಿ ಹಿರಿಯರನ್ನ, ಅನುಭವಸ್ಥರನ್ನ ಬದಿಗೆ ಸರಿಸಿ ಜೂನಿಯರ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ. ನೀವು ಗಮನಿಸಿದಂತೆ, ನಾವು ರಿವೀಲ್ ಮಾಡಿದಂತೆ ಅಷ್ಟು ಹೆಸರುಗಳನ್ನು ಫೈನಲ್ ಮಾಡಿತ್ತು. ಎಐಸಿಸಿ ಅಧ್ಯಕ್ಷರು ಕ್ರಾಸ್ ವೆರಿಫೈ ಮಾಡಿದ್ರು, ಅದಾದ ನಂತರ ಬಿಟ್ಟುಕೊಟ್ರು. ಅದರಲ್ಲೊಂದಷ್ಟು ಪರಿಷ್ಕರಣೆಯನ್ನು ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಸೊ ಪಕ್ಷದಲ್ಲಿ ಜೂನಿಯರ್, ಸ್ವತಃ ನಾನೇ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್, ಬೆಂಗಳೂರು ಜಿಲ್ಲಾ ಮಟ್ಟದ ಯುವ ಕಾಂಗ್ರೆಸ್, ರಾಜ್ಯ ಮಟ್ಟದ ಯುವ ಕಾಂಗ್ರೆಸ್ ಹಾಗೂ ರಾಷ್ಟ್ರ ಮಟ್ಟದ ಯುವ ಕಾಂಗ್ರೆಸ್ ಹಾಗೂ ಕೆಪಿಸಿಸಿ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವೆ. ಹಂಗೆ ಸೊ ಫೈನಲ್ ಈಗ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಗಿದೆ. ಬಿ.ಕೆ. ಹರಿಪ್ರಸಾದ್, ಎಂ.ಎಲ್.ಸಿ. ಸಲೀಂ ಅಹಮದ್, ಇನ್ನು ಜಿ.ಸಿ. ಚಂದ್ರಶೇಖರ್, ಎಚ್.ಎಂ. ರೇವಣ್ಣರವರಂತಹ ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಮತ್ತು ಆರಾಧ್ಯ ವಿ.ಎಸ್. ಜೊತೆಗೆ ಮನೋಹರ್, ಮನ್ನಾ ಸುರಜಿ ಎಂ, ಇನ್ನು ಶ್ರೀನಿವಾಸ್ ಬಿ.ವಿ. ರವರ ಗರಡಿಗಳಲ್ಲಿ ಹೋರಾಟ, ರ್ಯಾಲಿ, ಪಕ್ಷ ಸಂಘಟನಾ ಕಾರ್ಯಕ್ರಮಗಳನ್ನು ಕಲಿಸಿದ ನನ್ನಂಥ ಅನೇಕ ನಾಯಕರು, ಸೃಷ್ಟಿಸಿದ ನಾಯಕರೇ ಇಂದು ಯಾವುದೋ ಜೂನಿಯರ್ಗಳ ಕೈ ಕೆಳಗೆ
ಕಾರ್ಯನಿರ್ವಹಿಸುವಂತಹ ಹೀನ ಪರಿಸ್ಥಿತಿಗೆ ತಂದವರು ಯಾರು? ವೇದಿಕೆಗಳ ಮೇಲೆ ಪಕ್ಷ ನಿಷ್ಠೆ ಪಾಠ ಮಾಡಿ ಪಕ್ಷದ ಸಿಪಾಯಿಗಳನ್ನು, ನಿಷ್ಠಾವಂತ ಕಾರ್ಯಕರ್ತರು, ಹಿರಿಯರು, ಮಾರ್ಗದರ್ಶಕರನ್ನು ಈ ರೀತಿ ಹೀನಾಯವಾಗಿ ಅಪಮಾನಗೊಳಿಸುವುದು ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ಖಂಡಿತ ಒಳ್ಳೆಯದಲ್ಲ ಅಂಥೇಳಿ ಹಿರಿಯರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಈ ಒಂದು ಅಸಮಾಧಾನ ಸರ್ಕಾರವನ್ನು ಇಕ್ಕಟ್ಟಿಗೆ ಹಾಕಿಸುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಬೇಡ. ಹಿರಿಯರನ್ನು ಬದಿಗೆ ಸರಿಸಿ ಯಾವುದು ಜೂನಿಯರ್ ಕೆಳಗೆ ಹಿರಿಯರನ್ನು ಹಾಕಿದ್ರೆ ಮಂಡಳಿಗಳ ಅಧ್ಯಕ್ಷ ಸ್ಥಾನಕ್ಕೆಲ್ಲ ಅನರ್ಹರನ್ನು ಕೂರಿಸಿದ್ರೆ ಏನು ಗತಿ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.